ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಈ ರಾಶಿ ಚಕ್ರದವರಿಗೆ ಈಗ ಸಂಪೂರ್ಣವಾಗಿ ದೇವರ ಆಶೀರ್ವಾದ ಕೈ ಹಿಡಿಯುತ್ತದೆ. ಒಟ್ಟಾರೆಯಾಗಿ ಮೀನಾ ರಾಶಿಯಲ್ಲಿರ್ತಕ್ಕಂಥವರಿಗೆ ಜೀವನದಲ್ಲಿ ಅದೃಷ್ಟದ ಸಮಯ ಏಪ್ರಿಲ್ 5, 6, 7, 8, 9, 10 ದಿನಗಳ ನಂತರ ನಿಮ್ಮ ಮನೆ ಮತ್ತು ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಸಮಯ ಪ್ರಾರಂಭವಾಗ್ತಾ ಇದೆ. ಈ ರಾಶಿ ಚಕ್ರದವರಿಗೆ ಇರ್ತಕ್ಕಂಥ ಕಷ್ಟಗಳು ದೂರವಾಗುತ್ತೆ. ಸಂಪೂರ್ಣವಾಗಿ ದೇವರ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಮೀನಾ ರಾಶಿಯವರ ಜೀವನದಲ್ಲಿ ನಡೆಯುವಂತಹ ಅದ್ಭುತವಾದ ಬದಲಾವಣೆ ಏನು ನೋಡೋಣ ಬನ್ನಿ. ಹೌದು, ಮೀನಾ ರಾಶಿಯವರಿಗೆ ಈ ಸಮಯದಲ್ಲಿ ಶಾಂತವಾಗಿರುವಂತಹ ಮನಸ್ಸು ಹೆಚ್ಚು ಶಕ್ತಿಯನ್ನು ನೀಡುತ್ತದೆ. ಕಷ್ಟಗಳಿಂದ ಪರಿಹಾರ ಸಿಗುತ್ತೆ. ಆತ್ಮವನ್ನು ಶುದ್ಧೀಕರಣ ಮಾಡಿಕೊಳ್ಳುವಂತಹ ಹೊಸ ಆರಂಭ, ಉತ್ತಮವಾಗಿರುವಂತಹ ಜೀವನದ ಪ್ರೇರೇಪಣೆ ಎಲ್ಲವನ್ನ ಬರಮಾಡ್ಕೊಳ್ತಾರೆ. ಏಪ್ರಿಲ್ ತಿಂಗಳು ನಿಮಗೆ ಅದ್ಭುತವಾದ ಸಮಯ ಶುರುವಾಗುತ್ತೆ. ನಿಮ್ಮ ಕಷ್ಟಗಳಿಂದ ದೂರವಾಗ್ತೀರಾ, ನೆಮ್ಮದಿಯನ್ನು ಬರಮಾಡ್ಕೊಳ್ತೀರಾ. ಅತ್ಯುತ್ತಮವಾದ ಸಮಯ. ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಕ್ಷೇತ್ರದ ಮೇಲೂ ಕೂಡ ಸಕಾರಾತ್ಮಕವಾದ ಪರಿಣಾಮವನ್ನು ಬೀರಬಹುದು. ಎಲ್ಲ ಕಷ್ಟಗಳಿಂದ ನೆಮ್ಮದಿಯನ್ನು ಬರಮಾಡ್ಕೊಳ್ತೀರಾ. ಒಟ್ಟಾರೆಯಾಗಿ ಮೀನಾ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಈ ಸಮಯ ಸೂಕ್ತವಾಗಿರುತ್ತೆ. ನಿಮ್ಮ ಕಷ್ಟಗಳಿಂದ ಮುಕ್ತಿಯನ್ನ ಪಡೆದುಕೊಳ್ಳಬಹುದು. ಈ ರಾಶಿ ಚಕ್ರದವರ ಜೀವನದಲ್ಲಿ ಎಲ್ಲ ಕಷ್ಟಗಳಿಂದ ಪರಿಹಾರ, ನೆಮ್ಮದಿಯನ್ನ ಪಡೆದುಕೊಳ್ಳೋಕೆ ಈ ರಾಶಿ ಚಕ್ರದವರಿಗೆ ದೇವರ ಅನುಗ್ರಹ ಕೈ ಹಿಡಿಯುತ್ತೆ. ಹೌದು, ಮೀನಾ ರಾಶಿಯವರ ಜೀವನವು ಪ್ರಕೃತಿಯೊಂದಿಗೆ ನೇರವಾಗಿ ಸಂಬಂಧವನ್ನು ಹೊಂದಿರುವಂತಹ ವಿಶಿಷ್ಟವಾದ ಜೀವನ ಶೈಲಿಯಾಗಿದೆ. ಸಮುದ್ರ, ನದಿ ಹಾಗೂ ಕೆರೆಗಳ ಮೇಲೆ ಅವಲಂಬಿತವಾಗಿರುವಂತಹ ಮೀನುಗಾರರು ತಮ್ಮ ಜೀವನೋಪಾಯಕ್ಕಾಗಿ ಜೀವನದಲ್ಲಿ ನಡೆಸುವಂತಹ ಹೋರಾಟವನ್ನು ಮೀನಾ ರಾಶಿಯವರು ಕೂಡ ನಡೆಸಬೇಕಾಗುತ್ತದೆ. ಏಕೆಂದರೆ ಇವರು ಕಷ್ಟಗಳನ್ನು ಸಂಪೂರ್ಣವಾಗಿ ಮುಕ್ತಿಯನ್ನು ಪಡೆದುಕೊಳ್ಳೋದಕ್ಕೆ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಯಾವುದು ಕೂಡ ಸಾಧ್ಯವಾಗುವುದಿಲ್ಲ. ಏಕೆಂದರೆ ಇವರ ಜೀವನದಲ್ಲಿ ಕಷ್ಟಗಳು ಸರ್ವೇ ಸಾಮಾನ್ಯವಾಗಿ ಬರ್ತಾ ಇರುತ್ತೆ. ಒಟ್ಟಾರೆಯಾಗಿ ಎಲ್ಲ ಕಷ್ಟವನ್ನು ದೂರ ಮಾಡಿಕೊಂಡು ನೆಮ್ಮದಿಯನ್ನ ಬರಮಾಡ್ಕೊಳ್ಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ದೇವರ ಅನುಗ್ರಹದ ಜೊತೆಗೆ ಎಲ್ಲ ಕಷ್ಟಗಳಿಗೂ ಈಗ ವಿಶೇಷವಾಗಿರುವಂತಹ ಪರಿಹಾರವನ್ನ ಪಡೆದುಕೊಳ್ಳುವಂತಹ ಸಂದರ್ಭ. ಈ ರಾಶಿ ಚಕ್ರದವರ ಜೀವನದಲ್ಲಿ ಅದ್ಭುತವಾಗಿರುವಂತಹ ಪರಿವರ್ತನೆ ಯೋಗ ಈಗ ಶುರುವಾಗ್ತಾ ಇದೆ. ಒಬ್ಬ ಹೊಸ ವ್ಯಕ್ತಿಯ ಮೂಲಕ ನಿಮ್ಮ ಜೀವನದಲ್ಲಿ ಏನಾಗುತ್ತದೆ ಎಂದು ತಿಳಿದರೆ ಖಂಡಿತವಾಗಿ ಆಶ್ಚರ್ಯಚಕಿತರಾಗ್ತೀರಾ. ಮೀನಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಶಾಂತವಾಗಿರುವಂತಹ ಅತ್ಯುತ್ತಮವಾಗಿರುವಂತಹ ದಿನವನ್ನ ಅನುಭವಿಸ್ತೀರಾ. ದುಃಖದಲ್ಲಿ ನೀವು ಎದುರಿಸಿದಂತಹ ನಿರಾಸೆಯಲ್ಲಿ ನಿಮ್ಮ ಒಳ್ಳೆಯತನವನ್ನು ನೀವು ತಪ್ಪಾಗಿ ಅರ್ಥ ಮಾಡಿಕೊಂಡಾಗ ಇವು ಕಾಕತಾಳೀಯವಲ್ಲ, ಸರಿಯಾದ ಹಾದಿಯಲ್ಲೇ ಇರುತ್ತದೆ. ನನ್ನ ಜೀವನ ಏಕೆ ಹೀಗೆ ಮುಂದುವರಿಯುತ್ತಿದೆ ಎಂಬ ಪ್ರಶ್ನೆಗೆ ಈಗ ಉತ್ತರ ಸಂಪೂರ್ಣವಾಗಿ ದೊರೆಯುತ್ತೆ. ರಾಶಿಯವರಿಗೆ ಇನ್ನು ಮುಂದೆ ನಿಮ್ಮ ಮನಸ್ಸಿನಲ್ಲಿ ಓಡುತ್ತಿರುವಂತಹ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವ ಸಮಯ ಇದಾಗಿದ್ದು, ಇವತ್ತಿನ ವಿಡಿಯೋದಲ್ಲಿ ನೀವು ಕೇಳುತ್ತಿರುವಂತಹ ಪ್ರತಿಯೊಂದು ಪದವು ಕಾಲ್ಪನಿಕವಲ್ಲ, ಆದರೂ ವಿಶ್ಲೇಷಣೆಯ ಆಧಾರದ ಮೇಲೆ ನಿಮ್ಮ ಜೀವನ ಸ್ಪಷ್ಟವಾಗಿರುವಂತಹ ಸೂಚನೆಯನ್ನ ಒಳಗೊಂಡಿರುವಂತಹ ಸಂದರ್ಭ. ಈ ರಾಶಿ ಚಕ್ರದವರಿಗೆ ಅದ್ಭುತವಾದ ಸಮಯ. ನಿಮ್ಮೊಂದಿಗೆ ಯಾರು ಪ್ರಯಾಣಿಸಬೇಕು, ಯಾರು ನಿಮ್ಮಿಂದ ದೂರ ಇರಬೇಕು, ನೀವು ಅರ್ಥ ಮಾಡಿಕೊಳ್ಳಬೇಕು. ಈ ಶತ್ರುವನ್ನ ನಿಮ್ಮ ಮನೆಯಿಂದ ಮತ್ತು ನಿಮ್ಮ ಜೀವನದಿಂದ ದೂರ ಮಾಡಿದರೆ ಮಾತ್ರ ನಿಮಗೆ ಅದ್ಭುತವಾದ ಸಮಯ ಶುರುವಾಗುತ್ತೆ. ನಿಮ್ಮ ಮುಂದೆ ಇರುವಂತಹ ಅತ್ಯುತ್ತಮ ನಡವಳಿಕೆಯನ್ನ ಸರಿಪಡಿಸಿಕೊಳ್ಳುತ್ತಾ ಹೋಗಬಹುದು. ಇನ್ನು ಮೇಲೆ ನಿಮ್ಮ ಮೇಲೆ ಆರೋಪ ನಿಂದನೆಗಳನ್ನು ಹೊರಿಸುವಂತಹ ಈ ಕೆಟ್ಟ ಜನರಿಂದ ಮುಕ್ತಿಯನ್ನು ಪಡೆಯೋದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ. ಏಪ್ರಿಲ್ 5ರಿಂದ 10ನೇ ತಾರೀಕಿನವರೆಗೂ ನಿಮ್ಮ ಮನೆಯಲ್ಲಿ ಅದ್ಭುತವಾದ ಘಟನೆಗಳು ನಡೆಯುತ್ತೆ. ನಿಮ್ಮ ಜೀವನವನ್ನು ತಿರುಗಿಸಬಹುದಾದಂತಹ ಒಳ್ಳೆಯ ಸುದ್ದಿಗಳನ್ನು ಬರಮಾಡ್ಕೊಳ್ತೀರಾ. ನೀವು ನಿರೀಕ್ಷಿಸುವ ಮಟ್ಟದಲ್ಲಿ ನಿಮ್ಮ ಜೀವನದಲ್ಲಿ ಪರಿಣಾಮಗಳು ಬೀರುವಂತಹ ಅತ್ಯುತ್ತಮವಾದ ಸಮಯ. ಒಳ್ಳೆಯ ಸುದ್ದಿ ಅಂದರೆ ಅದು ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಿಸಿ ಬರಬಹುದು. ಉದ್ಯೋಗ, ವ್ಯವಹಾರ ಅಥವಾ ವ್ಯಾಪಾರ ಯಾವುದೇ ಹೊಸ ಅವಕಾಶಗಳ ರೂಪದಲ್ಲಿ ಬರಬಹುದು. ನೀವು ಭಾವಿಸೋದಕ್ಕಿಂತ ಹೆಚ್ಚಾಗಿ ಅವಕಾಶಗಳಿಂದ ನೀವು ಪ್ರಯೋಜನವನ್ನು ಪಡೆದುಕೊಳ್ತೀರಾ. ಎರಡನೆಯ ಒಳ್ಳೆಯ ಸುದ್ದಿ ಅಂದ್ರೆ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತೆ ಇದು ಸಂಬಂಧದಲ್ಲಿ ಇರುವಂತಹ ವ್ಯಕ್ತಿಯ ಮಾತಾಗಿರಬಹುದು. ಯಾವುದೇ ಉದಾಹರಣೆಗೆ ಸಮಸ್ಯೆ, ಜಗಳ, ಮನಸ್ತಾಪ ಯಾವುದೇ ಇದ್ರೂ ಎಲ್ಲವೂ ದೂರವಾಗುವಂತಹ ವಿಶೇಷವಾದ ಸಮಯ ಈಗ ಶುರುವಾಗ್ತಾ ಇದೆ. ಮೀನಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ನಿಮ್ಮ ಶಕ್ತಿ ಹೆಚ್ಚಾಗುತ್ತೆ. ದೇವರು ನಿಮ್ಮ ಕೈ ಹಿಡಿದಿರುವಂತಹ ಕಾರಣ ಈ ದಿನ ನೀವು ಹಣದ ವಿಚಾರದಲ್ಲಿ ಅದ್ಭುತವಾಗಿರುವಂತಹ ತಾಳ್ಮೆಯನ್ನ ಹೊಂದಿರ್ತೀರಾ. ಲಾಭವನ್ನ ಬರಮಾಡ್ಕೊಳ್ತೀರಾ. ಯಾವುದೇ ಸಂದರ್ಭದಲ್ಲಿ ಈ ರಾಶಿ ಚಕ್ರದವರಿಗೆ ಇದರ ಅರ್ಥ ತಾಳ್ಮೆಯಿಂದ ನಿಮ್ಮ ಗಳಿಕೆಯನ್ನ ಮೊದಲು ನೀವು ಜವಾಬ್ದಾರಿಯುತವಾಗಿ ಉಳಿಸಿಕೊಳ್ಳಬೇಕು. ಕುಟುಂಬದ ಮೇಲೆ, ಅಗತ್ಯಗಳ ಮೇಲೆ ಸಾಲವನ್ನ ಪೂರೈಸಲು ಮುಂದಾಗುವಾಗ ಯೋಚನೆ ಮಾಡಿ ನಡಿಬೇಕು. ಈ ಸಮಯದಲ್ಲಿ ಹೊಸ ವ್ಯಕ್ತಿ ಆಗಮನ ನಿಮ್ಮ ಮನೆ ಮತ್ತು ಮನಸ್ಸು ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸುತ್ತೆ. ಆರ್ಥಿಕವಾಗಿ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ನಿಮ್ಮ ಕೈಯಲ್ಲಿ ಸಾಕಷ್ಟು ಹಣ ಇಲ್ಲ ಅಂತ ಯೋಚನೆ ಮಾಡ್ತಿದ್ರೆ ಖಂಡಿತವಾಗಿ ಹಣದ ಸಮಸ್ಯೆಗಳು ಪರಿಹಾರವಾಗುತ್ತೆ. ಈ ಸಮಯ ಸ್ಥಿರಗೊಳ್ಳುವಂತಹ ಆರ್ಥಿಕವಾದ ಖರ್ಚುಗಳ ಮೇಲೆ ವಿಶೇಷವಾಗಿ ಲಾಭವನ್ನ ಗಳಿಸಿಕೊಳ್ಳುವಂತಹ ಸಮಯ. ಅನಗತ್ಯವಾದ ಭಯ ಮತ್ತು ಭ್ರಮೆ, ತಪ್ಪುಗಳಲ್ಲಿ ಈಗ ಸಮಯ ದೂರವಾಗುತ್ತೆ. ನಿಮ್ಮ ಪ್ರಗತಿಯನ್ನ ನೀವು ನಿಧಾನವಾಗಿ
ಸುಲಭವಾಗಿ ಉಳಿಸಿಕೊಳ್ಬಹುದು. ಅದರ ಪ್ರಭಾವ ಈಗ ಕಡಿಮೆಯಾಗಿ ಅದನ್ನು ಗಮನಿಸಿದರೂ ಕೂಡ ಸೂಕ್ತವಾಗಿರುವಂತಹ ನಿದ್ರೆಯ ಸಮಯದಲ್ಲಿ ದೇವರ ವಿಶೇಷವಾದ ಸೂಚನೆ ನಿಮ್ಮ ಕೈ ಹಿಡಿಯುವಂತಹ ಅತ್ಯುತ್ತಮವಾದ ಸಮಯವಾಗಿರೋದ್ರಿಂದ ಈ ರಾಶಿ ಚಕ್ರದವರಿಗೆ ಎಲ್ಲವೂ ಅದ್ಭುತವಾಗಿರುತ್ತೆ. ಮನೆಯಲ್ಲಿ ಇರ್ತಕ್ಕಂತಹ ತೊಂದರೆಗಳು ದೂರವಾಗುತ್ತೆ. ವಿಶೇಷವಾಗಿ ಲಾಭವನ್ನು ಗಳಿಸಿಕೊಳ್ತೀರಾ, ಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಳ್ತೀರಾ, ನೆಮ್ಮದಿಯನ್ನು ಸುಖ ಶಾಂತಿಯನ್ನು ಬರಮಾಡಿಕೊಳ್ಳುವಂತಹ ವಿಶೇಷವಾದ ಸಮಯ ಈಗ ಮೀನರಾಶಿಯವರಿಗೆ ಶುರುವಾಗ್ತಾ ಇದೆ. ಇನ್ನು ಮುಂದೆ ದೈವಿಕವಾದ ಶಕ್ತಿ ನಿಮ್ಮ ಕೈ ಹಿಡಿಯುತ್ತೆ. ಒಟ್ಟಾರೆಯಾಗಿ ಸಂದರ್ಭದಲ್ಲಿ ನಿಮ್ಮ ಪಕ್ಕದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ವಿಶೇಷವಾದ ಘಟನೆಗಳು ನಡೀತಾ ಇದ್ರೂ ಕೂಡ ನೀವು ಅದರಿಂದ ಅದ್ಭುತವಾದ ಪರಿಣಾಮಕಾರಿಯಾಗಿರುವಂತಹ ದಿನವನ್ನು ಬರಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಕಷ್ಟಗಳು ಇನ್ನು ಮುಂದೆ ದೂರವಾಗುತ್ತೆ, ನೆಮ್ಮದಿಯನ್ನು ಬರಮಾಡ್ಕೊಳ್ತೀರಾ, ಕಷ್ಟಗಳಿಂದ ಪರಿಹಾರವನ್ನು ಸುಲಭವಾಗಿ ಪಡ್ಕೊಳ್ತೀರಾ ಅಂತ ಹೇಳಬಹುದು. ಮೀನರಾಶಿಯವರಿಗೆ ಎಸ್ ಅಕ್ಷರದಿಂದ ಒಬ್ಬ ಹೊಸ ವ್ಯಕ್ತಿ ಆಗಮನ ಬಾಳಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆ ಕೂಡ ಪರಿಹಾರವನ್ನು ಸೂಚಿಸುತ್ತದೆ. ನಿಮ್ಮ ಮನೆ ಮತ್ತು ಮನಸ್ಸುಗಳಲ್ಲಿ ಆಗುವಂತಹ ಪರಿವರ್ತನೆ ಬದಲಾವಣೆ ನಿಮ್ಮ ಹಲವಾರು ವರ್ಷಗಳವರೆಗೂ ಕೂಡ ಜೀವನದ ಮೇಲೆ ಸಕಾರಾತ್ಮಕವಾದ ಪರಿಣಾಮವನ್ನು ಬೀರುತ್ತೆ. ಈ ರಾಶಿ ಚಕ್ರದವರಿಗೆ ವ್ಯಾಪಾರ ಉದ್ಯೋಗ ವ್ಯವಹಾರದಲ್ಲಿ ಅಧಿಕ ಮಟ್ಟದ ಲಾಭವನ್ನು ಕಂಡುಕೊಳ್ಳುವಂತಹ ವಿಶೇಷವಾದ ಸಂದರ್ಭವಾದ್ದರಿಂದ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲಿ ಇರ್ತಕ್ಕಂತಹ ಶತ್ರುಗಳ ಕಾಟವನ್ನು ದೂರ ಮಾಡ್ಕೊಳ್ಳೋದಕ್ಕೆ ನಾವು ಸಣ್ಣ ಪುಟ್ಟ ಪರಿಹಾರವನ್ನು ತಿಳಿಸ್ತೇವೆ. ಆ ಪರಿಹಾರವನ್ನು ನೀವು ಅನುಸರಿಸಬೇಕು. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ವಿಶೇಷವಾದ ದೇವರ ಆಶೀರ್ವಾದದ ಮಾತುಗಳನ್ನು ಕೇಳಿ ಈ ರಾಶಿಯವರಿಗೆ ಜೀವನ ತಮ್ಮ ಮೇಲೆ ಹೊರೆಯಾಗದೇ ಇರುವಂತೆ ಭಾವಿಸದಿದ್ದರೂ ಕೂಡ ಕೆಲವೊಂದಿಷ್ಟು ಸಮಸ್ಯೆಗಳು ತಾವಾಗಿಯೇ ಹುಟ್ಟಿಕೊಳ್ಳುವಂತಹ ಸಂದರ್ಭ ಹೆಚ್ಚಾಗುತ್ತೆ. ಇನ್ನು ಹಲವಾರು ವರ್ಷಗಳವರೆಗೂ ಕೆಲಸ ಮಾಡಿದರೂ ಕೂಡ ಪ್ರತಿಫಲವನ್ನು ಅನುಭವಿಸದೇ ಇರುವಂತಹ ನಿಮಗೆ ಇನ್ನು ಮುಂದೆ ಅನುಭವಿಸುವಂತಹ ವಿಶೇಷವಾದ ಸಂದರ್ಭ ಸಿಗುತ್ತೆ. ನಿಮ್ಮ ನಷ್ಟಗಳು ದೂರವಾಗುತ್ತೆ, ದೊಡ್ಡ ಬದಲಾವಣೆ ಸಿಗುತ್ತೆ. ಇದು ಪರೀಕ್ಷೆ ಅಂತ ಹೇಳೋದೇ ಕಾರಣ ನಿಮ್ಮ ಜೀವನದಲ್ಲಿ ಆಕಸ್ಮಿಕವಾಗಿ ಹೇಳಿದ ಮಾತುಗಳಲ್ಲಿ ನಿಮ್ಮನ್ನು ಹೆದರಿಸಲು ಹೇಳಿದ ಮಾತುಗಳೆಲ್ಲ ಖಂಡಿತವಾಗಿ ಬಂದಂತಹ ಕಷ್ಟವನ್ನು ಧೈರ್ಯವಾಗಿ ಎದುರಿಸಬೇಕು. ಮತ್ತು ಇದರ ಅನುಭವಗಳ ಮೇಲೆ ಆಧಾರಗಳ ಮೇಲೆ ಜ್ಯೋತಿಷ್ಯ ಸತ್ಯವಾಗಿರುತ್ತದೆ. ಈ ಏಪ್ರಿಲ್ 4ರಿಂದ ಖಂಡಿತವಾಗಿ ನಿಮ್ಮ ಜೀವನವನ್ನು ಬದಲಾಯಿಸಬಹುದಾದ ನಿಧಾನವಾಗಿ ಆದರೆ ಖಚಿತವಾಗಿ ಬದಲಾವಣೆ ಬಂದೇ ಬರುತ್ತೆ. ನೀವು ಒಂಟಿಯಾಗಿಲ್ಲ ಎಂಬುದನ್ನು ಮರೆಯಬೇಡಿ. ದೇವರ ಅನುಗ್ರಹ ಆಶೀರ್ವಾದ ನಿಮ್ಮ ಜೀವನದ ಮೇಲೆ ನೇರವಾಗಿರುವಂತಹ ಸಕಾರಾತ್ಮಕವಾದ ಪರಿಣಾಮವನ್ನು ಬೀರುತ್ತೆ. ನಿಮ್ಮ ಮನೆ ಮತ್ತು ಮನಸ್ಸುಗಳಲ್ಲಿರ್ತಕ್ಕಂತಹ ಕಷ್ಟಗಳು ತೊಂದರೆಗಳು ದೂರವಾಗುತ್ತೆ. ಒಟ್ಟಾರೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಗಮನದಿಟ್ಟು ಕೇಳಬೇಕಾಗಿರುವಂತಹ ವಿಷಯ ಅಂದರೆ ಒಬ್ಬ ಹೊಸ ವ್ಯಕ್ತಿಯ ಆಗಮನ ಖಂಡಿತವಾಗಿ ಈ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಗೋಚರವಾಗುವಂತಹ ಒಂದು ಶಕ್ತಿ, ಒಂದು ದಿವ್ಯ ಶಕ್ತಿಯ ತೇಜಸ್ಸು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ನಕಾರಾತ್ಮಕವನ್ನು ದೂರ ಮಾಡುತ್ತೆ, ಸಕಾರಾತ್ಮಕವಾದ ಪ್ರೇರೇಪಣೆ ಶಕ್ತಿಯನ್ನು ತುಂಬಿಸುತ್ತೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಮಣ್ಣು ಮುಟ್ಟಿದರೂ ಕೂಡ ಚಿನ್ನವಾಗುವಂತಹ ಸಂದರ್ಭ ಒಬ್ಬ ಮಹಿಳೆಯಿಂದ ನಿಮ್ಮ ಜೀವನದಲ್ಲಿ ಇದೇ ಆಗುತ್ತದೆ. ನಿಮ್ಮ ಕಷ್ಟವನ್ನು ಬದಲಾಯಿಸ್ತೀರಾ, ನಿಮ್ಮ ಕಷ್ಟದ ಹಾದಿಗಳು ಮುಕ್ತಾಯವನ್ನು ಪಡೆದುಕೊಳ್ಳುತ್ತೆ. ಈ ರಾಶಿ ಚಕ್ರದವರಿಗೆ ಸತ್ಯವನ್ನು ತಿಳಿದುಕೊಂಡ ನಂತರ ಆಶ್ಚರ್ಯಚಕಿತರಾಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ನಿಮ್ಮ ಮನೆಯಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯ ಸಕಾರಾತ್ಮಕವಾದ ಬದಲಾವಣೆ ನಡೆದರೂ ಕೂಡ ಅದು ದೇವರ ವಿಶೇಷವಾದ ಆಶೀರ್ವಾದವಾಗಿರುತ್ತೆ. ನೀವು ಏನನ್ನೇ ಸಾಧಿಸಲು ಸಾಧ್ಯವಿಲ್ಲ ಅಂತ ಅಳುತ್ತಾ ಕುಳಿತುಕೊಂಡಾಗಲೂ ಕೂಡ ಆ ಒಂದು ಶಕ್ತಿ ನಿಮ್ಮ ಕೈ ಹಿಡಿಯುತ್ತೆ. ನಿಮ್ಮ ಒಳಗೆ ಹೊಸದಾದ ಒಂದು ಅದ್ಭುತವಾದ ಸಕಾರಾತ್ಮಕವಾದ ಶಕ್ತಿಯನ್ನು ತುಂಬುತ್ತೆ. ಇನ್ನು ಮುಂದೆ ವಿಶೇಷವಾಗಿ ಏಪ್ರಿಲ್ 6ರಿಂದ 10ನೇ ತಾರೀಕಿನವರೆಗೂ ಕೂಡ ನಿಮ್ಮ ಮನೆಗೆ ಒಬ್ಬ ವ್ಯಕ್ತಿ ಬಂದ ನಂತರ ನಿಮ್ಮ ಮನೆ ಮತ್ತು ಮನಸ್ಸುಗಳಲ್ಲಿ ಇಡೀ ಜಗತ್ತಿಗೆ ಒಟ್ಟಾರೆಯಾಗಿ ವಿಶೇಷವಾಗಿರುವ ಸಂದರ್ಭ, ಒಂದು ಯಶಸ್ಸನ್ನು ಸಾಧಿಸುವಂತಹ ಸಮಯ ಪ್ರಾರಂಭವಾಗ್ತಾ ಇರೋದ್ರಿಂದ ನೀವು ಯಾವುದೇ ರೀತಿಯ ಸಮಸ್ಯೆಯನ್ನು ಎದುರಿಸುವ ಅವಕಾಶ ಬರೋದಿಲ್ಲ. ನಿಮಗೆ ಯಾವುದೇ ಸವಾಲುಗಳು ಬಂದರೂ ಕೂಡ ಕೇತು ಮತ್ತು ಶನಿಯ ಪ್ರಭಾವ ಕೆಲಸ ಮಾಡುತ್ತೆ. ಅವುಗಳ ಕೆಲಸವನ್ನು ಯಾರೂ ಕೂಡ ಮುರಿಯೋದಕ್ಕೆ ಸಾಧ್ಯವಾಗೋದಿಲ್ಲ. ನೀವು ಅಂದುಕೊಂಡ ಕೆಲಸವನ್ನು ನಿರ್ಲಕ್ಷ್ಯ ಮಾಡದೆ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ದೆ ಆದರೆ ಯಶಸ್ಸು ಕಟ್ಟಿದ ಬುದ್ಧಿ ಸಕಾರಾತ್ಮಕವಾದ ಪರಿಣಾಮ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರುವಂತಹ ನೇರವಾದ ಪರಿಣಾಮವನ್ನು ಬೀರುತ್ತಾ ಹೋಗುತ್ತೆ. ಈ ರಾಶಿಯವರಿಗೆ ಎಸ್ ಅಕ್ಷರದ ವ್ಯಕ್ತಿಯಿಂದ ಆಗುವಂತಹ ವಿಶೇಷವಾದ ಸಾಮರ್ಥ್ಯದ ದಿನ ತಕ್ಷಣ ನೀವು ಆಶ್ಚರ್ಯವನ್ನು ಪಡ್ಕೊಳ್ತೀರಾ. ಏಕೆಂದರೆ ನಿಮ್ಮ ಜೀವನದಲ್ಲಿ ಎಂದೂ ಕಾಣದಷ್ಟು ಸಿರಿ ಸಂಪತ್ತು, ಅಷ್ಟ ಐಶ್ವರ್ಯ, ಭೋಗ ಭಾಗ್ಯಗಳನ್ನು ಪಡ್ಕೊಳ್ತೀರಾ. ನಿಮ್ಮ ಜೀವನ ಇನ್ನು ಮುಂದೆ ಸಕಾರಾತ್ಮಕವಾಗಿರುತ್ತೆ, ನೆಮ್ಮದಿಯಾಗಿರುತ್ತೆ. ಕೆಲವು ಜನರ ಮುಖಗಳು ನಿಮಗೆ ಗಮನಕ್ಕೆ ಬರುತ್ತೆ. ಅದೇ ರೀತಿ ಕೇತು ಗ್ರಹಕ್ಕೆ ಹೋಗುವಾಗ ಕೆಲವು ಅಶಾಂತಿ ಹರಡುವಂತಹ ಸಮಯ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಅವಕಾಶವನ್ನು ಬೇರೆಯವರು ಪಡೆದುಕೊಳ್ಬಹುದು. ಆದ್ದರಿಂದ ಶಿಸ್ತನ್ನು ನೀವು ಪಾಲಿಸಬೇಕು. ಶಿಸ್ತು, ಶ್ರದ್ಧೆ, ಭಕ್ತಿ ಇದ್ದ ಪ್ರಯತ್ನ ಮಾಡಿದಂತಹ ಕೆಲಸಗಳು ಸಫಲವಾಗುತ್ತೆ. ಸುಲಭವಾಗಿ ಏನೂ ಸಿಗೋದಿಲ್ಲ, ಹಾಗೆ ಮಾಡೋದ್ರಿಂದ ನಿಮಗೆ ಏನಾದರೂ ಸಿಗುತ್ತದೆ. ಆದ್ದರಿಂದ ಬುಧನ ಬೆಂಬಲವನ್ನು ಪಡಿಬೇಕು. ಈ ಸಂದರ್ಭದಲ್ಲಿ ನಾವು ತಿಳಿಸುವಂತಹ ಪರಿಹಾರ ನಿಮ್ಮ ಜೀವನದಲ್ಲಿ ಉತ್ತಮವಾದ ಫಲಿತಾಂಶವನ್ನು ತಂದುಕೊಡುತ್ತೆ. ಓಂ ದುಮ್ ದುರ್ಗಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ ನಿಮ್ಮ ಕಷ್ಟಗಳನ್ನು ದೂರ ಮಾಡ್ಕೊಳ್ಳಿ. ಹೊಸ ವ್ಯಾಪಾರ ವ್ಯವಹಾರ, ಯಾವುದೇ ಹೊಸ ಕೆಲಸ ಶುರು ಮಾಡೋದಕ್ಕಿಂತ ಮುಂಚೆ ಶನಿದೇವನ ಆಶೀರ್ವಾದವನ್ನು ಪಡೆದುಕೊಳ್ಳಿ. 108 ವಿಳ್ಯದೆಲೆ ಹಾರವನ್ನು ಒಂದು ಮಹಾಶಿವನಿಗೆ ಮತ್ತು ಖಂಡಿತವಾಗಿ ಆಂಜನೇಯ ಸ್ವಾಮಿಗೆ ಅರ್ಪಿಸಬೇಕು.
ವಿಳ್ಯದೆಲೆಯದಲ್ಲಿ ನಿಮಗೆ ಶಕ್ತಿಯುತವಾಗಿರುವಂತಹ ಪ್ರಯೋಜನಕಾರಿಯಾಗಿರುವಂತಹ ಕೆಲವೊಂದಿಷ್ಟು ಆಶೀರ್ವಾದ ದೊರೆಯುವಂತಹ ಮಾರ್ಗ ಇದೆ. ವಿಳ್ಯದೆಲೆ ಹಾರವನ್ನು ಆಂಜನೇಯ ಸ್ವಾಮಿಗೆ ಹಾಕಿದ್ದೇ ಆದಲ್ಲಿ ನಿಮ್ಮ ಆಸೆಗಳು ಕನಸುಗಳು ಸಂಪೂರ್ಣವಾಗಿ ನನಸಾಗ್ತಾ ಹೋಗುತ್ತೆ. ಇನ್ನು ಮಹಾಶಿವನ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಬದಲಾವಣೆಗಳು ಹಲವಾರು ವರ್ಷಗಳವರೆಗೂ ಕೂಡ ನಿಮ್ಮನ್ನ ಶ್ರೀಮಂತಿಕೆಯಿಂದ ತುಂಬಿರುವಂತೆ ಮಾಡ್ತಾ ಹೋಗುತ್ತೆ. ಯಾರೇ ಈ ರಾಶಿ ಚಕ್ರದವರಿಗೆ ಆಕರ್ಷಿತರಾಗುವಂತಹ ಹಣವನ್ನ ಯಾರು ತಡೆಯೋದಕ್ಕೆ ಸಾಧ್ಯವಿಲ್ಲ. ಜಗತ್ತಿನಲ್ಲಿ ಅತ್ಯಂತ ಶಕ್ತಿಶಾಲಿಯಾಗಿರುವಂತಹ ನಿಮ್ಮನ್ನ ಇನ್ನು ಮುಂದೆ ಎಲ್ಲರೂ ಯಶಸ್ವಿ ವ್ಯಕ್ತಿಗಳು ಅಂತ ಕರೀತಾರೆ. ಜಗತ್ತಿನಲ್ಲಿ ನಿಮ್ಮಷ್ಟು ಸಂತೋಷವಾಗಿರುವಂತಹ ವ್ಯಕ್ತಿಯನ್ನು ಹುಡುಕೋದಕ್ಕೆ ಸಾಧ್ಯವಿಲ್ಲ. ಇದೊಂದು ವಿಶೇಷವಾದ ಮಾಹಿತಿ ನಾವು ತಿಳಿಸಿರುವಂತಹ ಪರಿಹಾರದ ಮೂಲಕ ನಿಮ್ಮ ಮನೆ ಮತ್ತು ಮನಸ್ಸುಗಳನ್ನು ಬೆಳಕು ಮಾಡ್ಕೊಳ್ಳಿ ಅಂತ ತಿಳಿಸ್ತಾ, ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.